ವಾಲ್ಮೀಕಿ ನಿಗಮದಲ್ಲಿ ಮಾಡಿದ 167 ಕೋಟಿ ರೂಪಾಯಿ ಹಗರಣ ಮಾಡಿರುವ ನಾಗೇಂದ್ರ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಿಕೊಂಡಿರೋದು ಕರ್ನಾಟಕದ ರಾಜ್ಯದ ಜನರಿಗೆ ಮಾಡಿರುವ ದೊಡ್ಡ ದ್ರೋಹ. ಕೂಡಲೇ ಅವರನ್ನ ರಾಜೀನಾಮೆ ಪಡೆಯಬೇಕು ಎಂದು ಬಿಜೆಪಿ ಮುಖಂಡ ಎಂಬಿ ಜಿರ್ಲೆ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ವಾಲ್ಮೀಕಿ ಹಗರಣ ನಡೆದ ಮೇಲೆ ಬಿಜೆಪಿ ಹೋರಾಟ ಮಾಡಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನ ಕಳೆದುಕೊಳ್ಳುವಂತೆ ಮಾಡಿತ್ತು. ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಮತ್ತೆ ಅವಕಾಶ ಕೊಟ್ಟಿರೋದು ದುರಂತ ಎಂದರು. ಮುಖ್ಯಮಂತ್ರಿ ಬದಲಾವಣೆಗೆ 1 ವರ್ಷ, ಸಚಿವ ಸಂಪುಟ ವಿಸ್ತರಣೆಗೆ 2 ತಿಂಗಳು, ಸಚಿವರ ಖಾತೆ ಹಂಚಿಕೆಯ ಬಗ್ಗೆ 15 ದಿನ ತೆಗೆದುಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ ದೆಹಲಿಗೆ ಅಲೆದಾಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಕೀಳಾಗಿ ನೋಡಿದೆ ಎಂದು ಹರಿಹಾಯ್ದರು. ವಾಲ್ಮೀಕಿ ನಿಗಮ ವೈಯಕ್ತಿಕವಾಗಿದ್ದಲ್ಲ, ರಾಜ್ಯ ಸರ್ಕಾರದ ಆಸ್ತಿ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರುವ ಕುರಿತು ಪ್ರಕರಣ ದಾಖಲಾಗಿದೆ. ವಿಚಾರಣೆ ನಡೆದಿದ್ದರೂ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಂಡಿರೋದು ಕಳಂಕ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತ ರಾಜಕಾರಣದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ಬಿ ನಾಗೇಂದ್ರ ಅವರು ಕರ್ನಾಟಕ ರಾಜ್ಯ ಕಂಡರಿಯದ ವಾಲ್ಮೀಕಿ ನಿಗಮದಲ್ಲಿ ಮಾಡಿದಂಥ ಹಗರಣ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿತ್ತು. ಸುಮಾರು 187 ಕೋಟಿ ರೂಪಾಯಿಗಳ ಹಗರಣ ಈ ಕರಪ್ಷನ್ ಹಗರಣ ಇಟ್ ಈಸ್. ಅದರ ಬಗ್ಗೆ ಭಾಳ ದೊಡ್ಡದಾದ ಹೋರಾಟವನ್ನು ನಾವು 2024ರಲ್ಲಿ ತೆಗೆದುಕೊಂಡಿದ್ದೀವಿ. ಆವಾಗ ಸಿದ್ದರಾಮಯ್ಯನವರು ಪ್ರೈಮಾ ಫೇಸಿ ಅದನ್ನು ಒಪ್ಕೊಂಡು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿರುವಂಥದ್ದು ಒಂದು ಇತಿಹಾಸದ ಭಾಗ. ಕಳೆದ 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಸಂಪೂರ್ಣ ಆಡಳಿತ ವಿಫಲವಾಗಿದೆ. ತಾವು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಅದನ್ನೇ ಕೆಲಸ ಮಾಡಿದರು. ಅದರ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನು ಯಾರನ್ನು ಮಾಡಬೇಕು ಅನ್ನೋದರಲ್ಲಿ 1 ತಿಂಗಳು 2 ತಿಂಗಳು ಕಳೆದರು. ಅದರ ನಂತರದಲ್ಲಿ ಖಾತೆ ಹಂಚಿಕೆಗೆ ಸುಮಾರು 15 ದಿವಸಗಳ ಮೇಲೆ ಆಯಿತು. The constitutional prerogative vested with the Chief Minister of Karnataka, cabinet formation, ಖಾತೆಗಳ ಹಂಚಿಕೆ, it is the prerogative power of the Chief Minister of the state. ಅದೆಲ್ಲವನ್ನು ಬದಿಗಿಟ್ಟು ದಿನಾಲು ದಿಲ್ಲಿಗೆ ಬಹುತೇಕ ಕಳೆದ 10-15 ದಿವಸದಲ್ಲಿ ಒಂದು 10-12 ಟ್ರಿಪ್ಗಳನ್ನು CM ಅವರು ಕರ್ನಾಟಕ ರಾಜ್ಯ ಬರ ಪರಿಸ್ಥಿತಿ, ಮಳೆ ಅಭಾವ, ರೈತರ ಸಂಕಷ್ಟಗಳನ್ನೆಲ್ಲವನ್ನು ಮರೆತು ಸುರ್ಜೇವಾಲಾ ಅವರ ಮನೆ ಮತ್ತು ರಾಹುಲ್ ಗಾಂಧಿ ಅವರ ಮನೆ ಬಾಗಿಲು ಕಾಯುವಂಥ ಬಹಳ ಒಂದು ಕೆಟ್ಟ ರಾಜಕಾರಣವನ್ನು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿಯುವಂಥ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಕೊಂಡಿದ್ದಾರೆ. ಟೋಟಲಿ ಹ್ಯಾಸ್ ಫರ್ಗಾಟನ್ ದ ಡೆವಲಪ್ಮೆಂಟಲ್ ಇಶ್ಯೂಸ್. ನಾನು ಮಾಡಿದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಅಂತಹದರಲ್ಲಿ ಮತ್ತೆ ನಾಗೇಂದ್ರ ಅವರನ್ನು ಕ್ಯಾಬಿನೆಟ್ಗೆ ಮರು ನೇಮಕ ಮಾಡಿಕೊಂಡಿರುವಂಥದ್ದು ಇದೊಂದು ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿರುವಂಥ ದೊಡ್ಡ ಒಂದು ದ್ರೋಹ ಮತ್ತು ಇನ್ಸಲ್ಟು ಅಂತ ನಾವು ಅವರನ್ನು ಕ್ಯಾಬಿನೆಟ್ದಿಂದ ಕೈ ಬಿಡಿ ಅನ್ನೋವಂಥ ಹೋರಾಟವನ್ನು ಕರ್ನಾಟಕದ ತುಂಬ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು 2-3 ಇಶ್ಯೂಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಬಹಳ, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೇ ಆಗಿರ್ಬೋದು, ತುಂಬ ಚರ್ಚೆ ಆಗ್ತಾ ಇದೆ. ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ 1-2 ವಿಚಾರಗಳನ್ನು, ಯಾಕಂತ ಹೇಳಿದ್ರೆ ಬೆಳಗಾವಿ ಪತ್ರಿಕಾ ಮಿತ್ರರು ತುಂಬ ರಾಜಕೀಯ ಮತ್ತು ಸಾಮಾಜಿಕ ಮತ್ತು ವೈಯಕ್ತಿಕ ಮೌಲ್ಯಗಳ ಬಗ್ಗೆ ಬಹಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ಕೊಂಡು ಬಂದಂಥವರು
ನಮ್ಮ ಇತಿಹಾಸ ಇದೆ ಬೆಳಗಾವಿಯಲ್ಲಿ. ನನಗೊಬ್ಬರು ಕೇಳಿದ್ರು, ಸರ್ ಯು ಆರ್ ಎ ಪ್ರಾಕ್ಟೀಸಿಂಗ್ ಲಾಯರ್ ಫಾರ್ ದ ಲಾಸ್ಟ್ 45 years, ರೈಟ್ ಫ್ರಮ್ ಡಿಸ್ಟ್ರಿಕ್ಟ್ ಕೋರ್ಟ್ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಾಗೇಂದ್ರ ಅವರು ಕಾನೂನುಬದ್ಧವಾಗಿ ರಾಜೀನಾಮೆ ಕೊಡುವಂಥದ್ದು ಅವಶ್ಯ ಇದೆಯಾ? ಲೀಗಲಿ ಈಸ್ ಇಟ್ ನೆಸಸರಿ ದ್ಯಾಟ್ ಈ ಶುಡ್ ಸಬ್ಮಿಟ್ ಎ ರೆಸಿಗ್ನೇಷನ್ ಅಂತ ಕೇಳಿದ್ರು. ನಾನು ಹೇಳಿದೆ, ಟೆಕ್ನಿಕಲಿ ಆ್ಯಂಡ್ ಲೀಗಲಿ ದೇರ್ ಇಸ್ ನೋ ನೆಸಸಿಟಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸಿ ಎಂ ಅವರು ಹೇಳಿದವ್ರು ರನ್ ಮಾಡ್ತಾರೆ, ಗವರ್ನರ್ ಅವರು ಅವ್ರಿಗೆ ಪರ್ಮಿಷನನ್ನು ಕೊಡ್ತಾರೆ, ಬೋಧನೆಯನ್ನು ಮಾಡ್ತಾರೆ. ಅದೇ ಪ್ರಕಾರ ಇಂಥ ಪ್ರಕರಣಗಳು ಇಡೀ ರಾಷ್ಟ್ರದಲ್ಲಿ ಬಹಳ ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿವೆ. ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದರೆ, ಹಲವಾರು ಇಂಥ ಕೇಸ್ಗಳಲ್ಲಿ ದೇರ್ ಈಸ್ ನೋ ಲೀಗಲ್ ಬಾರ್ ಅನ್ಲೆಸ್ ಹಿ ಈಸ್ ಕನ್ವಿಕ್ಟೆಡ್. ಇದು ಒಂದಾದರೆ ಸಿ ಎಂ ಅವರಾಗಿರ್ಬೋದು, ಪಿ ಎಂ ಅವರಾಗಿರ್ಬೋದು, ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ they have a moral and political morality, a constitutional mandate. ಆದ್ದರಿಂದ ಅಂಥವ್ರಿಗೆ ಅವಕಾಶಗಳನ್ನು ಕೊಡಬಾರ್ದು ಅನ್ನುವಂಥ ಸ್ವಚ್ಛವಾಗಿರುವಂಥ ನಿರ್ದೇಶನಗಳನ್ನು ಕೊಟ್ಟಿರುವಂಥ ಸುಮಾರು ಕೇಸುಗಳು ನಮ್ಮ ದೇಶದಲ್ಲಿ ನಡೆದು ಹೋಗಿವೆ, ಆಗಿವೆ. ಆದ್ದರಿಂದ we are urging, BJP is urging for the resignation of Nagendra on 2 points. One is constitutional mandate requires that untainted persons, untainted criminal record ಇರದೇ ಇರುವಂಥವರನ್ನು ಕ್ಯಾಬಿನೆಟಿಗೆ ತರಬೇಕು ಅನ್ನುವಂಥದ್ದು. ಅದಲ್ಲದೆ ಪೊಲಿಟಿಕಲ್ ಫಿಲಾಸಫಿ ಆಲ್ಸೋ ಸಜೆಸ್ಟ್ that tainted person should not be inducted in the cabinet. ಇದು ಒಂದನೇ ಪ್ರಶ್ನೆ, ಒಂದನೇ ಒಂದು ಕ್ಲಾರಿಟಿ. ಬಹುತೇಕ ನಾನು ಎಲ್ಲರ ಇಂಟರ್ವ್ಯೂಗಳನ್ನು ಕೇಳಿದ್ದೀನಿ ರಾಜ್ಯದಲ್ಲಿ, ಆದರೆ ಈ ಆ್ಯಂಗಲನ್ನು ಬಹುತೇಕ ನಾನು ನಿಮ್ಮ ಕೂಡ ಹಂಚ್ಕೊಳ್ತಾ ಇದ್ದೇನೆ. ಎರಡನೆಯದಾಗಿ ಆಗಿರುವಂಥದ್ದು 187 ಕೋಟಿ ಬಿಟ್ಟು ಸುಮಾರು 42 ಕೇಸುಗಳು ಅವ್ರ ಮೇಲಿದೆ. ಹೌ ಮೆನಿ? ಆಸ್ ಪರ್, ಐ ಆಮ್ ನಾಟ್ ಟೆಲಿಂಗ್ ದಿಸ್, as per the affidavit filed by B. Nagendra in 2023 when he did his nomination for MLA contest. 42. ಅದನ್ನು ಬಿಟ್ಟುಬಿಡಿ, ಒಂದು ನಿಮಿಷ, ಅದಕ್ಕೆ ಆಮೇಲೆ ಬರ್ತೀನಿ ನಾನು. ಇದರಲ್ಲಿ ಹಗರಣ ಆಗಿರುವಂಥದ್ದು ವಾಲ್ಮೀಕಿ ನಿಗಮದಲ್ಲಿ. ಹೂ ವಾಸ್ ಇನ್ ಚಾರ್ಜ್ ಆಫ್ ದ್ಯಾಟ್? ವಾಲ್ಮೀಕಿ ನಿಗಮ, ಇಟ್ ಈಸ್ ನಾಟ್ ಎ ಪ್ರೈವೇಟ್ ಆರ್ಗನೈಸೇಷನ್. It is totally funded, run, administered, monitored by the Karnataka government minister. Karnataka government. Adu corruption charges. Corruption case, it is very serious. ಆದ್ದರಿಂದ ಇಂಥ ವ್ಯಕ್ತಿಗಳನ್ನು ಮತ್ತೆ ಕ್ಯಾಬಿನೆಟಿಗೆ ಸೇರಿಸ್ಕೊಂಡ್ರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಸುಮಾರು ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ, ED ಫೈಲ್ ಮಾಡಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಬೀಯಿಂಗ್ ಎ ಅಕ್ಯೂಸ್ಡ್, ಬೀಯಿಂಗ್ ಫೇಸಿಂಗ್ ದಿ ಇನ್ವೆಸ್ಟಿಗೇಷನ್, ದ ಪರ್ಸನ್ ಕೆನಾಟ್ ಬಿ ಇನ್ ಕ್ಯಾಬಿನೆಟ್ ಇನ್ ಗೌರ್ಮೆಂಟ್, ಅದರ್ವೈಸ್ ಹಿ ವಿಲ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದೊಂದಿದೆ. ಆದ್ದರಿಂದ ಕಾನೂನಿನಲ್ಲಿ ಒಂದು ವಿಷಯ ಬರುತ್ತೆ, ನೋ ಮ್ಯಾನ್ ಕ್ಯಾನ್ ಬಿ ಎ ಜಡ್ಜ್ ಇನ್ ಇಸ್ ಓನ್ ಕೇಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾನೇ ತೀರ್ಪುಗಾರ, ನಾನೇ ಜಡ್ಜು, ಮತ್ತು ನಾನು ಆರೋಪಿ. ಅದಕ್ಕೆ ಇದನ್ನು ಲ್ಯಾಟಿನ್ ಒಂದು ಡಾಕ್ಟ್ರಿನ್ದಿಂದ ತೆಗೆದುಕೊಂಡಿದ್ದಾರೆ, ನೆಮೋ ಡ್ಯಾಟ್ ನಾನ್ ಕಾಂಡ್ರೇಟ್ ಅಂತೇಳಿ. ಅಂತ ಹೇಳಿದ್ರೆ ನೋಬಡಿ ಕ್ಯಾನ್ ಜಡ್ಜ್ ಇನ್ ಇಸ್ ಓನ್ ಕೇಸ್ ಅಂತ. ಆದ್ದರಿಂದ ಅವರೇ ಆರೋಪಿ, ಸರ್ಕಾರನೇ ಆ ಎಲ್ಲ ವಿಟ್ನೆಸಸ್ಗಳನ್ನು ಕೊಡಬೇಕು. ಆದ್ದರಿಂದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೇ ಯಥಾಯೋಗ್ಯವಾಗಿ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ಪೊಲಿಟಿಕಲ್ ಫಿಲಾಸಫಿ ಇದೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮೌಲ್ಯಾಧಾರಿತ ಒಂದು ರಾಜಕಾರಣವನ್ನು ನಾವು ಮಾಡಬೇಕಾಗಿದೆ.
ಆದ್ದರಿಂದ ಅವರ ರಾಜೀನಾಮೆಯನ್ನು ಹಿಂಪಡಿಬೇಕು. ಇಲ್ಲದೇ ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನು ಹೋರಾಟವನ್ನು ಟಿಲ್ ಎಂಡ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್. ಒಟ್ಟರು ಅದನ್ನು ಹಿಂಪಡಿಬೇಕು, ತೆಗಿಬೇಕು ಮಿನಿಸ್ಟ್ರಿಯಿಂದ. ಇಟ್ ಇಸ್ ಎ ವೆರಿ ಸಿಂಪಲ್ ಥಿಂಗ್. ಮತ್ತು ಪೆಂಡಿಂಗ್ ಇರುವಂಥ ಕೇಸಸ್ಸು 42 ಕೇಸಸ್ ಇದೆ. ಅದರಲ್ಲಿ ಸುಮಾರು ಎಲ್ಲ ಕೇಸುಗಳು ಚೀಟಿಂಗು, ಬ್ರೀಚ್ ಆಫ್ ಟ್ರಸ್ಟು, ಮೈನಿಂಗ್ ಮಿನರಲ್ಸ್ದಲ್ಲಿ ಆಗಿರುವಂಥ ಸುಮಾರು ಕೇಸುಗಳು, IPCಯಲ್ಲಿ ಸುಮಾರು ಕೇಸುಗಳು, ಇನ್ಕಮ್ ಟ್ಯಾಕ್ಸ್ದಲ್ಲಿ ಆಗಿರುವಂಥ ಕೇಸುಗಳು, ಬೃಹತ್ ಒಂದು 42 ಕೇಸುಗಳನ್ನು ಅವರೇ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅದರ್ ದೆನ್ ದೀಸ್ ಕೇಸಸ್ ಐ ಆಮ್ ಟೆಲಿಂಗ್ ಯು, ಅದರ್ ದೆನ್ ದೀಸ್ ವಾಲ್ಮೀಕಿ ಹಗರಣದ ಕೇಸವ. ಆದ್ದರಿಂದ ಇದೊಂದು ಮಾರಲಿ ಎ ಪೊಲಿಟಿಕಲ್ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಒಂದು ಭಾವನೆ. ಎ ಟೆಂಟೆಡ್ ಪರ್ಸನ್ ಶುಡ್ ನಾಟ್ ಬಿ ಇನ್ ಕ್ಯಾಬಿನೆಟ್ ಅನ್ನುವಂಥದ್ದು. ಇವೆಲ್ಲವುಗಳನ್ನು ಗಮನದಲ್ಲಿಟ್ಕೊಂಡು ನೀವು ಅವರನ್ನು ಕೈ ಬಿಡಬೇಕು ಮಂತ್ರಿ ಪದವಿಯಿಂದ. ಇಲ್ಲದೇ ಇದ್ದರೆ ನಾವು ಬಹಳ ದೊಡ್ಡ ಉಗ್ರವಾದ ಹೋರಾಟವನ್ನು ಸದನದ ಒಳಗಡೆ ಸದನದ ಹೊರಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. It is left to them, being a opposition party in Karnataka, under the democratic setup, we have to fight for the cause of the people. ನಾವು ಅದರ ಸಲುವಾಗಿ ಹೋರಾಟವನ್ನು ಮಾಡ್ತೀವಿ. ಅವರು ಸರಿಯಾಗಿ ಸೀರಿಯಸ್ ಆಗಿ ತಗೊಳ್ಳೋ ರೀತಿಯಲ್ಲೇ ಮಾಡ್ತೀವಿ. ಆದ್ದರಿಂದ ಈ ಒಂದು ವಿಚಾರವನ್ನು ತಮ್ಮ ಮೂಲಕ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕಳಕಳಿಯ ವಿನಂತಿ. ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಾಂತೇಶ್ ಕವಟಗಿಮಠ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ರಾಜೇಂದ್ರ ಹರಕುಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.